ಸರ್ ಕೇಳಿದ್ರಲ್ಲ ಅಷ್ಟೊಂದು ಹಣ ಕೊಟ್ಟು ಯಾಕೆ ಇದನ್ನು ತೊಗೊಂಡೆ ಅಂತ. ಅದಕ್ಕೆ ಒಂದೇ ಉತ್ತರ ಇರೋದು ಅವ್ರಿಗೆ ಸಹಾಯ ಮಾಡೋಕ್ಕೆ. ಸರ್ ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಆ ಜಾತ್ರೆಗೆ ಹೋಗುವಾಗಲೇ ನನ್ನ ಕಣ್ಣು ಆ ತಾಯಿ ಮತ್ತು ಮಗುವಿನ ಮೇಲೆ ಬಿತ್ತು. ಪ್ರತಿಯೊಬ್ಬರು ಅವರ ಮುಂದೆ ಹಾದು ಹೋಗುವಾಗ ತುಂಬ ನಿರೀಕ್ಷೆಯಿಂದ ಅವರು ನೋಡ್ತಿದ್ರು. ಆದರೆ ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಜನರೆಲ್ಲ ಬೇರೆ ಮಳಿಗೆಗಳಲ್ಲೆಲ್ಲವನ್ನು ಖರೀದಿಸುವಾಗ ಅವರ ಹತ್ರ ಹೋಗ್ತಿದ್ದದ್ದು ಕೇವಲ ಒಬ್ಬಿಬ್ಬರು ಮಾತ್ರ. ಅವರ ಕಣ್ಣಲ್ಲಿ ಕಂಡ ನಿರಾಸೆ ಮತ್ತು ನೋವು ನೋಡಿ ಮನಸ್ಸಿಗೆ ಬಹಳ ಬೇಸರ ಆಯಿತು ಸರ್. ನಾವು ಈ ವಸ್ತುಗಳನ್ನೆಲ್ಲ ತೊಗೊಂಡಾಗ ಅವರ ಮುಖದಲ್ಲಿ ಅರಳಿದ ಸಂತೋಷ ಸರ್ ನೋಡಿದ್ರ, ಅದು ಮಾತ್ರವೇ ನಾನು ಬಯಸಿದ್ದು. ಆಮೇಲೆ ಆ ಪುಟ್ಟ ಮಗಳನ್ನು ಕಂಡಾಗ ಏನೋ ಒಂಥರ ಇಷ್ಟ ಆಯಿತು. ಓದಬೇಕು ಎಂಬ ಆಸೆ ಇದ್ದರೂ ಅದಕ್ಕೆ ಸಾಧ್ಯವಾಗದೇ ಇರೋ ಸಾವಿರಾರು ಮಕ್ಕಳು ನಮ್ಮ ಸುತ್ತಮುತ್ತ ಇದ್ದಾರೆ ಸರ್. ಎಲ್ರಿಗೂ ಸಹಾಯ ಮಾಡಲು ಆಗದಿದ್ದರೂ ನಮ್ಮಿಂದ ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಬೇಕಷ್ಟೇ ಯೋಚಿಸಿದೆ. ಆಮೇಲೆ ನನ್ನ ತಂದೆ ಅಂತ ಹೇಳ್ಕೊಳ್ಳೋ ಆ ವಂಚಕ ಇದ್ದಾರಲ್ಲ, ಅವ್ರ ಪ್ರತಿ ಬಿಸ್ನೆಸ್ ಡೀಲ್ ನಡೆದಾಗಲೂ ಅದರಿಂದ ಬರೋ ಕೋಟಿಗಟ್ಟಲೆ ಹಣದಲ್ಲಿ ಒಂದು ಪಾಲನ್ನು ನನ್ನ ಮತ್ತು ಅಣ್ಣನ ಅಕೌಂಟ್ಗೆ ಹಾಕ್ತಿದ್ರು. ಇವತ್ತಿನವರೆಗೂ ಅದರಿಂದ ಒಂದು ಪೈಸೆ ಕೂಡ ದೀಕ್ಷಾ ಮುಟ್ಟಿಲ್ಲ, ತಗೊಳ್ಬೇಕು ಅನಿಸಿಯೂ ಇಲ್ಲ. ಆದರೆ ಇನ್ಮೇಲೆ ನಾನು ಆ ಹಣ ತಗೊಳ್ತೀನಿ. ಯಾಕೆ ಗೊತ್ತಾ? ಇಂಥ ಬಡ ಹೆಣ್ಮಕ್ಳಿಗಾಗಿ ಅವರು ತುಳಿದು ಹಾಕಿದೆ ಎಷ್ಟೋ ಬಡ ಹೆಣ್ಮಕ್ಳು ಶಾಪ ತಲೆ ಮೇಲಿರೋದ್ರಿಂದ ಒಂದು ಪ್ರಾಯಶ್ಚಿತದಂತೆ ನಾನು ಈ ರೀತಿಯಾದರೂ ಯಾರಿಗಾದರೂ ಸಹಾಯ ಮಾಡಬೇಕು ಸರ್. ಅವಳು ಬಿಕ್ಕಿ ಬಿಕ್ಕಿ ಹತ್ಲು. ಅವಳ ಕಣ್ಣಿನಿಂದ ಉದುರ್ತಿರೋ ಕಣ್ಣೀರಿನ ಹನಿಗಳು ತನ್ನ ಹೃದಯವನ್ನೇ ಸುಡುವಂತೆ ವಿಕ್ರಮನಿಗನ್ನಿಸ್ತು. ದೀಕ್ಷಾ, ಸಮಾಧಾನ ಮಾಡ್ಕೊ, ನಾನು ಆರಾಮಾಗಿದ್ದೀನಿ ಸರ್. ಸರ್ ನಿಮಗೆ ಗೊತ್ತಾ, ಈ ಪ್ರಪಂಚದಲ್ಲಿ ನನಗೆ ಅತಿ ಪ್ರಿಯವಾದ ವ್ಯಕ್ತಿ ಅವರಾಗಿದ್ದರು. ಮನಸ್ಸನ್ನ ನಾನು ಕಟ್ಟಿಟ್ಟಿದ್ದ ಅವರ ಮೇಲಿನ ಬಿಂಬ ಒಡೆದು ಹೋದಾಗ ನಾನು ಅನುಭವಿಸಿದ ನೋವು ಎಷ್ಟು ಅಂತ ನಿಮಗೆ ಗೊತ್ತಾ? ಅವರೆಷ್ಟು ಜಾಣತನದಿಂದ ನನ್ನ ಪಾಪದಮ್ಮನನ್ನು ವಂಚಿಸ್ತಿದ್ದಾರೆ. ಇದೆಲ್ಲವನ್ನು ಯಾವುದಾದ್ರೂ ಒಂದು ದಿನ ಅಮ್ಮ ತಿಳ್ಕೊಂಡ್ರೆ ಹೃದಯ ಒಡೆದು ಸಾಯ್ತಾರೆ ಸರ್. ಅಷ್ಟೊಂದು ಹುಚ್ಚು ಪ್ರೀತಿ ಅಮ್ಮನಿಗೆ ಅವರ ಮೇಲೆ ಅವರು ಅನುಭವಿಸ್ತಾರೆ ಸರ್. ಇವೆಲ್ಲದಕ್ಕೂ ಒಂದೊಂದು ಪೈಸೆ ಲೆಕ್ಕ ಒಪ್ಸೋ ದಿನ ಅವರ ಜೀವನದಲ್ಲಿ ದೂರ ಇಲ್ಲ. ಕಣ್ಣುಗಳನ್ನ ಬಲವಾಗಿ ಒರೆಸಿ ಒಂದು ರೀತಿ ಹಠದಿಂದ ಅವಳು ಹಿಡಿದ್ಲು. ಅವ್ರ ಪ್ರಾಣವೇ ಹೋಗುವಷ್ಟು ನೋವಿನಿಂದ ಒದ್ದಾಡ್ಸತ್ರು ನಾನು ಕಣ್ಣಿಂದ ಒಂದು ಹನಿ ನೀರಾವರಿಗಾಗಿ ನಾನು ಹಾಕೋದಿಲ್ಲ ಸರ್. ಅಷ್ಟೊಂದು ದೃಢವಾಗಿದ್ದವು ಅವಳ ಮಾತುಗಳು. ವಿಕ್ರಮ್ ಅವಳನ್ನೇ ದಿಟ್ಟಿಸಿ ನೋಡ್ದ. ಸರ್, ಈಗ ಈ ಆಟ ಸಾಮಾನುಗಳನ್ನೆಲ್ಲ ಯಾಕೆ ಅಂತ ಗೊತ್ತಾ? ಇಲ್ಲಿ ಹತ್ತಿರದಲ್ಲಿ ಅಂದರೆ ನಾವು ತಂಗಿರುವಂಥ ಹೋಟೆಲ್ ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇದೆ. ಅಲ್ಲಿ ತುಂಬ ಪುಟ್ಟ ಮಕ್ಕಳಿದ್ದಾರೆ. ಇದೆಲ್ಲವನ್ನು ನಾಳೆ ಬೆಳಿಗ್ಗೆ ನಾವು ಅಲ್ಲಿ ಕೊಡೋಣ. ಸರ್, ನೀವು ಬರೋದಿಲ್ವಾ ನನ್ನ ಜೊತೆ? ಹೊಸ ಬಟ್ಟೆಗಳು, ಆಟದ ಸಾಮಾನುಗಳು ಸಿಗಲಿ ಅಂತ ಅವರಿಗೂ ಆಸೆ ಇರೋದಿಲ್ವೇ ಸರ್? ನಮ್ಮಂತೆ ಬಹಳಷ್ಟು ಜನರು ಇದೆಲ್ಲವನ್ನು ತರ್ತಾರೆ ಅಂತ ಆ ಮಕ್ಕಳು ಕೂಡ ಕನಸು ಕಾಣ್ತಿರ್ತಾರಲ್ವಾ? ಇದೆಲ್ಲ ಸಿಕ್ಕಾಗ ಮಕ್ಕಳಲ್ಲಿ ಮೂಡೋ ಸಂತೋಷ ನೆನೆಸ್ಕೊಂಡ್ರೆ ಅದೇ ಒಂದು ಸುಖ ಸರ್. ಯಾರೂ ಇಲ್ಲದವರಿಗೆ ನಾವು ಯಾರಾದರೂ ಆಗಲು ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಪುಣ್ಯ ಈ ಜೀವನದಲ್ಲಿ ಪಡೆಯೋದಕ್ಕೆ ಬೇರೆ ಏನಿದೆ ಸರ್? ವಿಕ್ರಮ್ ಒಂದು ಕ್ಷಣ ಅವಳನ್ನ ರೆಪ್ಪೆ ಮಿಟುಕಿಸ್ದೆ ನೋಡ್ದ. ಇವಳ ವಿಶ್ವನಾಥನ ಮಗಳೇನಾ ಅಂತ ಒಂದು ಕ್ಷಣ ಅವನಿಗೆ ಅನುಮಾನ ಆಯಿತು. ಅವಳಲ್ಲಿರೋ ಆ ಸಂಸ್ಕಾರ ನೋಡಿ ಅವನಿಗೆ ಗೌರವ ಮತ್ತು ಹೆಮ್ಮೆ ಅನ್ನಿಸ್ತು. ದೀಕ್ಷಾಳ ಕರಿ ಅವರನ್ನ ಯೋಚನೆಗಳಿಂದ ಎಚ್ಚರಿಸಿದ್ದು. ಏನು? ಸಮಯ ಬಹಳ ಆಯಿತು, ಹೋಗೋಣ? ಹ್ಞೂ, ಮರುಮಾತನ್ನು ಒಂದು ಸಣ್ಣ ಶಬ್ದದಲ್ಲಿ ಮುಗಿಸಿ ಅವನು ಕಾರ್ ಸ್ಟಾರ್ಟ್ ಮಾಡ್ದ. ಕಾರ್ ಹೋಟೆಲ್ ತಲುಪುವಷ್ಟರಲ್ಲಿ ದೀಕ್ಷಾ ಸ್ವಲ್ಪ ನಿದ್ದೆಗೆ ಜಾರಿದ್ಲು. ವಿಕ್ರಮ್ ಒಂದು ಕ್ಷಣ ಅವಳನ್ನೇ ನೋಡ್ದ. ಮುಗ್ಧವಾಗಿ ಮಲಗಿರೋ ಪುಟ್ಟ ಮಗುವಿನಂತೆ ಕಂಡ್ಲು. ಹೊರಗಿನಿಂದ ಬರೋ ತಂಗಾಳಿಗೆ ಅವಳ ಕೂದಲ ಎಳೆಗಳು ಮುಖದ ಮೇಲೆ ಬೀಳ್ತಿದ್ವು. ವಿಕ್ರಮ್ ಮೆಲ್ಲಗೆ ಆ ಕೂದಲನ್ನು ಅವಳ ಕಿವಿ ಹಿಂದೆ ಸರಿಸ್ದ. ನಂತರ ಮೆಲ್ಲಗೆ ಅವಳನ್ನ ತಟ್ಟಿ ಎಬ್ಬಿಸ್ದ. ನಾನು ಅರಿಯದೆ ತಕ್ಷಣ, ಹೇ ದೀಕ್ಷಾ, ನೀನು ಯಾಕೆ ಹೀಗೆ ಗಾಬರಿ ಆಗ್ತಿದ್ಯಾ? ಪ್ರಯಾಣದಲ್ಲಿದ್ದೆ ಬರೋದು ಸಾಮಾನ್ಯ, ಇಳಿ. ಅವರು ಹೋಟೆಲ್ ಒಳಗೆ ಹೋದರು. ರಿಸೆಪ್ಷನ್ಸ್ 2 ರೂಮಿನ ಕೀಗಳನ್ನ ಕೊಟ್ಟು ತಮ್ಮ ರೂಮಿಗೆ ಹೋಗೋದಕ್ಕೆ ಹೊರಟಾಗ ಅಲ್ಲಿದ್ದ ಕೆಲಸಗಾರ ಹುಡುಗ ಅಲ್ಲಿಗೆ ಬಂದ. ಸರ್, ಊಟ ತಯಾರಾಗಿದೆ, ರೂಮಿಗೆ ತರಲಾ? ದೀಕ್ಷಾಳಿಗಾದರೆ ಪಾನಿಪುರಿ ತಿಂದಿದ್ದರಿಂದ ಇನ್ನೇನೂ ತಿನ್ನೋದಕ್ಕೆ ಸಾಧ್ಯ ಆಗೋ ಸ್ಥಿತಿಯಲ್ಲಿ ಅವಳಿದ್ಲು. ಅವಳು ವಿಕ್ರಮ್ನನ್ನು ನೋಡಿ ಊಟ ಬೇಡ ಅಂತ ಹೇಳಿದ್ಲು. ಅಯ್ಯೋ ಮೇಡಮ್, ಆರ್ಡರ್ ಮಾಡಿ ಊಟ ಮಾಡಿದ ನಂತರ ಬೇಡ ಅಂದರೆ ಹೇಗೆ? ಆ ಊಟದ ಹಣವನ್ನು ನಾನೇ ಕೊಡ್ತೀನಿ. ಒಂದು ಊಟದ ತಟ್ಟೆಯನ್ನು ರೂಮಿಗೆ ತನ್ನಿ, ಇನ್ನೊಂದನ್ನು ನೀವೇ ಯಾರಾದರೂ ತಗೊಳ್ಳಿ, ಅದರ ಹಣ ನಾನು ಕೊಡ್ತೀನಿ. ವಿಕ್ರಮ್ ಹೇಳಿದಾಗ ಅವನ ತಲೆ ಅಲ್ಲಾಡಿಸಿ ಊಟ ತರೋದಕ್ಕೆ ಹೋದ. ಕ್ಷಮಿಸಿ ಸರ್, ಯಾಕಾಗಿ? ನನ್ನಿಂದಾಗಿ ಸುಮ್ಮನೆ ಒಂದು ಊಟದ ಹಣ ಕೊಡಬೇಕಾಯ್ತು? ಅವಳನ್ನ ಒಮ್ಮೆ ನೋಡಿ ಅವನ ರೂಮಿನೊಳಗೆ ಹೋದ. ದೀಕ್ಷಾ ಕೂಡ ತನ್ನ ರೂಮಿಗೆ ಹೋದ್ಲು. ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳಿಗೆ. ಇಂಥ ಒಂದು ಕ್ಷಣ ಜೀವನದಲ್ಲಿ ಸಿಗುತ್ತೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ವಿಕ್ರಮ್ ಜೊತೆಗಿನ ಪ್ರತಿಯೊಂದು ಕ್ಷಣವನ್ನು ತಾನು ಆನಂದಿಸ್ತಿದ್ದೆ ಅಂತ ಅವಳು ನೆನೆಸ್ಕೊಂಡ್ಳು. ಸಂತೋಷದಿಂದ ಕಣ್ತುಂಬು ಬಂತು. ಶ್ರುತಿ ಮತ್ತು ಸಿಂಧುಗೆ ಫೋನ್ ಮಾಡಿ ಎಲ್ಲವನ್ನ ಹೇಳಿದ ಮೇಲೆ ದೀಕ್ಷಾಳ ಮನಸ್ಸಿಗೆ ಸಮಾಧಾನವಾಯಿತು. ಫೋನ್ನಲ್ಲಿ ವಿಕ್ರಮನ ಜೊತೆಗಿದ್ದ ಫೋಟೋವನ್ನೇ ನೋಡ್ತಾ ಕೂತಿದ್ದಾಳೆ ದೀಕ್ಷಾ. ತಕ್ಷಣವೇ ಅವಳ ಫೋನ್ಗೆ ವಿಕ್ರಮನ ಕರೆ ಬಂತು. ಹಲೋ, ಏನು ಸರ್? ಒಮ್ಮೆ ರೂಮಿಗೆ ಬಾ ಅಷ್ಟು ಹೇಳಿ ಅವನು ಫೋನ್ ಕಟ್ ಮಾಡ್ದ. ದೀಕ್ಷಾ ರೂಮಿಗೆ ಹೋದಾಗ ವಿಕ್ರಮ್ ಊಟ ಮಾಡಲು ಸಿದ್ಧನಾಗಿದ್ದಾನೆ. ತನಗಿಷ್ಟವಾದ ಪರೋಟ ಮತ್ತು ಪೆಪ್ಪರ್ ಚಿಕನ್. ಇದನ್ನು ತೋರಿಸಿ ಆಸೆ ಹುಟ್ಟಿಸೋಕೆ ಇವ್ರು ನನ್ನ ಕರೆಸಿದ್ದು ದೇವ್ರೇ. ಯಾಕೆ ಸರ್ ಕರೆದಿದ್ದು? ಒಂದು ಫೋಟೋ ತೆಗೆಯೋದಕ್ಕಾಗಿ. ಒಂದು ನಾಟಕ ಆಡಿದ್ದೀವಲ್ಲ, ನಿನ್ನ ಹಣೆಗೆ ಸಿಂಧೂರ ಹಚ್ಚಬೇಕಾಯಿತು. ಇನ್ನು ಅದರ ಅಗತ್ಯ ಇಲ್ವಲ್ಲ? ಹಣೆ ಮೇಲಿದ್ದ ಸಿಂಧೂರವನ್ನು ತೋರಿಸುತ್ತಾ ಅವನು ಹೇಳ್ದ. ಅದಕ್ಕೆ ಮೆಲ್ಲನೆ ಸಮ್ಮತಿಸಿದ್ಲೇ ಹೊರತು ಅವಳು ಬೇರೇನೂ ಹೇಳಿಲ್ಲ. ವಿಕ್ರಮ್ ಅದನ್ನು ಒರೆಸಲು ಕೈ ಎತ್ತಿದಾಗ ದೀಕ್ಷಾಳ ಕೈಗಳು ಅವನ ಕೈಯನ್ನು ಹಿಡಿದವು.
ಮತ್ತೊಬ್ಬರ ಕೈಯಿಂದ ನನ್ನ ಹಣೆ ಮೇಲಿನ ಸಿಂಧೂರ ಒರೆಸಲು ನನ್ನ ಗಂಡ ಸತ್ತಿಲ್ಲ. ಅದನ್ನು ಹಚ್ಕೊಟ್ಟ ನೀವು ಅದನ್ನು ಒರೆಸಲು ಬರಬೇಡಿ. ಅವಳು ಬಿಕ್ಕಳಿಸಿ ಎದ್ಲು. ಅವಳ ಕಣ್ಣೀರು ತನ್ನ ಹೃದಯವನ್ನೇ ಸುಡುವಂತ ಅವನಿಗನ್ನಿಸ್ತು. ತಾನೇಗಿಷ್ಟು ಕ್ರೂರನಾಗ್ತಿದ್ದೀನಿ ಗೊತ್ತಿಲ್ಲ. ವಿಕ್ರಮ್ ಯಾವುದೇ ಭಾವನೆ ಇಲ್ಲದೆ ಅವಳ ಮುಖ ನೋಡ್ದ. ಸರ್, ಭಯಪಡಬೇಡಿ. ನಾನು ಈ ಸಿಂಧೂರ ಹಚ್ಕೊಂಡು ತಿರುಗೋದಿಲ್ಲ. ಆದರೆ ಅದನ್ನು ಒರೆಸಲು ಮನಸ್ಸೊಪ್ತಿಲ್ಲ. ಸ್ನಾನ ಮಾಡುವಾಗ ಅದು ತಾನಾಗಿಯೇ ಹೋಗುತ್ತೆ. ಇದನ್ನು ಹೇಳಲು ಸರ್ ನನ್ನನ್ನು ಇಲ್ಲಿ ಕರೆಯಬೇಕಿರಲಿಲ್ಲ. ನಾನು ಹೋಗ್ತೀನಿ ಸರ್. ಅವಳು ತಿರುಗಿ ನಡೆದ್ಲು. ದೀಕ್ಷಾ, ಇಲ್ವಾ? ಅವಳವನ ಹತ್ರ ಹೋದ್ಲು. ಏನು ಸರ್? ಕ್ಷಮಿಸು, ನನಗೆ ಗೊತ್ತು ದೀಕ್ಷಾ, ಕೆಲವು ಸಮಯದಲ್ಲಿ ನಾನು ನಿನಗೆ ತುಂಬ ನೋವು ಕೊಡ್ತಿದ್ದೀನಿ ಅಂತ. ಅದು ಗೊತ್ತಿಲ್ಲದೆ ನಡೆದು ಹೋಗ್ತದೆ. ಎಲ್ಲರೂ ಹೇಳುವಂತೆ ವಿಕ್ರಮ್ ಕರುಣೆಯೇ ಇಲ್ಲದ ರಾಕ್ಷಸ ಆಗಿರೋದ್ರಿಂದ ಇರಬಹುದು. ಏನೇ ಆಗಲಿ ಮತ್ತೊಮ್ಮೆ ಕ್ಷಮಿಸು, ನೀನು ಹೋಗಬಹುದು. ಆ ರೂಮ್ನಿಂದ ಹೊರಬರುವಾಗ ದೀಕ್ಷಾಳ ಮನಸ್ಸಿನಲ್ಲಿ ವಿಕ್ರಮ್ನ ಮಾತುಗಳು ಮಾತ್ರ ಇತ್ತು. ಕರುಣೆಯೇ ಇಲ್ಲದವನು ಖಂಡಿತ ಅಲ್ಲ ವಿಕ್ರಮ್. ನೀವು ಅಂಥವರಾಗಿದ್ದರೆ ಇಂದು ಈ ದೀಕ್ಷಾಳ ಕುಟುಂಬ ಕೂಡ ಈ ಪ್ರಪಂಚದಲ್ಲಿ ಇರ್ತಿರಲಿಲ್ಲ. ನಾನು ನೋಡಿರೋರಲ್ಲಿ ಅತ್ಯಂತ ಒಳ್ಳೆಯವರು ನೀವು. ನಿಮ್ಮ ಸಿಟ್ಟು ಮತ್ತು ಹಠ ಎಲ್ಲವೂ ನೀವು ಸೃಷ್ಟಿಸ್ಕೊಂಡಿರೋ ಒಂದು ಮರೆ ಅಷ್ಟೇ ವಿಕ್ರಮ್. ನಿಜವಾದ ವಿಕ್ರಮ್ನ ಥರನ ಇತರರಿಂದ ಮರೆಮಾಚಲು ಇರೋ ಒಂದು ಮುಖವಾಡ. ಆ ರಾತ್ರಿ ದೀಕ್ಷಾ ಮತ್ತು ವಿಕ್ರಮ್ನಿಗೆ ನಿದ್ದೆ ಬರಲಿಲ್ಲ. ಇಬ್ಬರ ಮನಸ್ಸಿನಲ್ಲಿ ಅವರು ಒಟ್ಟಿಗೆ ಕಳೆದ ಸುಂದರ ಕ್ಷಣಗಳು ಮಾತ್ರ ಇದ್ವು. ಮಧುರವಾದ ಕನಸುಗಳನ್ನ ಕಾಣ್ತಾ ಇಬ್ಬರು ಯಾವಾಗಲೂ ನಿದ್ದೆಗೆ ಜಾರಿದ್ರು. ಮರುದಿನ ಬೆಳಗ್ಗೆ ಎಂದಿನಂತೆ ತಯಾರಾಗಿ ಕೆಳಗಿನ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ಅವಳು ವಿಕ್ರಮ್ ಜೊತೆ ಅನಾಥಾಶ್ರಮಕ್ಕೆ ಪ್ರಯಾಣ ಬೆಳೆಸಿದ್ಲು. ಪ್ರಯಾಣದುದ್ದಕ್ಕೂ ಇಬ್ಬರು ಮೌನವಾಗಿದ್ದರು. ಪರಸ್ಪರ ಏನೋ ಕೇಳಬೇಕು ಮತ್ತು ಹೇಳಬೇಕು ಅಂತಿದ್ರು. ಮಾತುಗಳು ಹೊರಬರದ ಸ್ಥಿತಿ. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಅವರ ಕಾರು ಆ ಅನಾಥಾಶ್ರಮದ ಗೇಟ್ ದಾಟಿ ಒಳಗೆ ಹೋದರೂ. ಒಂದು ಚರ್ಚ್ ನಡೆಸೋ ಅನಾಥಾಶ್ರಮವಾಗಿತ್ತದು. ಬಹಳಷ್ಟು ಪುಟ್ಟ ಮಕ್ಕಳು ಅದರ ಅಂಗಳದಲ್ಲಿ ಓಡಾಡ್ತಿದ್ರು. ತಮ್ಮ ಕಾರು ಬಂದು ನಿಂತಾಗ ಮಕ್ಕಳಲ್ಲಿ ಕೆಲವರು ಆಶ್ಚರ್ಯ ಮತ್ತು ಸಂತೋಷದಿಂದ ನೋಡ್ತಿದ್ರು. ಅನಾಥಾಶ್ರಮದ ಆಫೀಸ್ಗೆ ಹೋಗಿ ಅಲ್ಲಿ ಮೇಲ್ವಿಚಾರಕರು ಮತ್ತು ಸಿಸ್ಟರ್ ಹತ್ರ ಮಾತಾಡಿದಾಗ ಅವರಿಗೂ ತುಂಬ ಸಂತೋಷ ಆಯಿತು. ನಂತರ ಕಾರಿನಿಂದ ತಾವು ಖರೀದಿಸಿದ ಆಟ ಸಾಮಾನುಗಳು ಮತ್ತು ಬರೋ ದಾರಿಯಲ್ಲಿ ಮಕ್ಕಳಿಗೆ ಖರೀದಿಸಿದ ಸಿಹಿ ತಿಂಡಿಗಳನ್ನ ತೊಗೊಂಡು ಅವರ ಹತ್ರ ಹೋದರು. ಇದೆಲ್ಲವನ್ನ ಕಂಡಾಗ ಪುಟ್ಟ ಮುಖಗಳೆಲ್ಲ ಅರಳಿದ ಸಂತೋಷದ ನಗು ನೋಡಿ ಮನಸ್ಸು ತುಂಬಿ ಬಂತು. ಅವರ ಜೊತೆ ಹಾಡ್ತಾ ನಲಿಯುತ್ತಾ ಅವರಂತೂ ಪುಟ್ಟ ಮಗುವಾಗಿ ಬದಲಾಗ್ತಿದ್ಲು. ವಿಕ್ರಮ್ ಇದೆಲ್ಲವನ್ನ ನೋಡ್ತಾ ಅಲ್ಲಿದ್ದ ನೆರಳಿನ ಮರದ ಕೆಳಗಿನ ಬೆಂಚ್ ಮೇಲೆ ಕೂತ. ಮುಖದಲ್ಲಿ ಯಾವಾಗಲೂ ಇರೋ ಗಂಭೀರ ಭಾವನೆ ಇತ್ತು. ದೀಕ್ಷಾ ಅಕ್ಕ, ಅಕ್ಕನ ಗಂಡ ಯಾಕೆ ನಮ್ಮ ಜೊತೆ ಏನು ಮಾತಾಡ್ತಿಲ್ಲ? ತುಂಬ ಬಿಗುಮಾನದಿಂದ ಅಲ್ಲಿ ಕೂತಿದ್ದಾರಲ್ಲ. ನಮ್ಗೆ ಅವ್ರನ್ನ ಇಷ್ಟ ಆಗಲಿಲ್ವಾ ಆ ಅಣ್ಣನಿಗೆ? ಅಯ್ಯೋ, ಆ ಅಣ್ಣ ಹಾಗೆ ಯಾರ ಜೊತೆಗೂ ಜಾಸ್ತಿ ಮಾತಾಡೋದಿಲ್ಲ. ಹೆಂಡತಿಯಾದ ನನ್ನ ಜೊತೆಗೂ ಅಗತ್ಯ ಇದ್ದಷ್ಟು ಮಾತ್ರ ಮಾತಾಡ್ತಾರೆ. ಹಾಗಿರೋ ಮನುಷ್ಯ ಅವರು. ಒಬ್ಬ ರೊಮ್ಯಾಂಟಿಕ್ ಇಲ್ಲದ ರಾಕ್ಷಸ, ಒಬ್ಬ ಅಪರೂಪದ ಮನುಷ್ಯ. ದೀಕ್ಷಾ ಹೇಳೋದನ್ನು ಕೇಳಿ ಮಕ್ಕಳು ಜೋರಾಗಿ ನಕ್ಕಿದ್ರು. ವಿಕ್ರಮ್ನ ಹತ್ರ ಕೆಲವು ಮಕ್ಕಳು ಬಂದರು. ಅಣ್ಣ, ಯಾಕೆ ನಮ್ಮ ಜೊತೆ ಏನು ಮಾತಾಡ್ತಿಲ್ಲ? ತುಂಬ ಕೋಪನ ನಿಮಗೆ? ನಿಮ್ಮ ಹೆಂಡತಿ ಹೇಳಿದ್ರು ನೀವು ಹಾಗೆ ಅಂತೆ ಸ್ವಲ್ಪವೇ ಮಾತಾಡ್ತೀರಿ ಅಂತ. ಮತ್ತೆ ಏನು ಹೇಳಿದ್ರು? ವಿಕ್ರಮ್ ಆ ಮಕ್ಕಳನ್ನು ಕೇಳ್ದ. ಅದು ಮತ್ತೆ ಅಣ್ಣ ಒಬ್ಬ ರೊಮ್ಯಾಂಟಿಕ್ ಇಲ್ಲದ ರಾಕ್ಷಸ ಅಂತೆ ಮತ್ತು ಒಂದು ಅಪರೂಪವಾದ ಪ್ರಾಣಿ ಅಂತ ಕೂಡ ಹೇಳಿದರು. ಓಹೋ, ಹಾಗೆ ಹೇಳಿದಾಳ ನಿಮ್ಮಕ್ಕ? ಹಾಗಿದ್ರೆ ಒಮ್ಮೆ ಕೇಳಲೇಬೇಕು. ವಿಕ್ರಮ್ ಕೂತಿದ್ದ ಜಾಗದಿಂದ ಇದ್ದ. ಅಯ್ಯೋ ಅಣ್ಣ, ಅಕ್ಕಗೆ ಭಯಕ್ಕೆ ಹೋಗ್ತಿದ್ದೀರಾ? ಅಕ್ಕ ಪಾಪ ಅಲ್ವಾ, ತಮಾಷೆಗೆ ಹೇಳಿದ್ದು. ಅದನ್ನೆಲ್ಲ ನಾನು ಕೇಳೋದಿಲ್ಲ. ನನ್ನ ಬಗ್ಗೆ ತಪ್ಪು ಹೇಳಿದವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಷ್ಟು ಹೇಳಿ ವಿಕ್ರಮ್ ಎದ್ದು ದೀಕ್ಷಾಳ ಹತ್ರ ನಡೆದ. ಎಲ್ಲ ನೀನು ಯಾಕೆ ಆ ಸರ್ ಹತ್ರ ಅಕ್ಕ ಹೇಳಿದ್ನೆಲ್ಲ ಹೇಳಿದೆ? ಪಾಪ ಅವರು ಅಕ್ಕನನ್ನು ಸುಡ್ತಾರೆ ಅಂತ ಕಾಣಿಸುತ್ತೆ. ಪಾಪ ಅಕ್ಕ. ವಿಕ್ರಮ್ ಹೋದಾಗ ದೀಕ್ಷಾ ಮಕ್ಕಳ ಜೊತೆ ಗಾಳಿಪಟ ಹಾರಿಸ್ತಿದ್ಲು. ಅವಳು ಗಾಳಿಪಟದ ದಾರ ಎಳೆದು ಹಿಂದೆ ಬರುವಾಗ ನೀರ್ವಾಗಿ ಹೋಗಿ ವಿಕ್ರಮ್ನ ಎದೆಗೆ ಟಿಕ್ಕಿ ಹೊಡೆದ್ಲು. ಒಂದು ಕ್ಷಣ ಬೆಚ್ಚಿಬಿದ್ದ ದೀಕ್ಷಾ ತಿರುಗಿ ನೋಡಿದಾಗ ತಾನು ವಿಕ್ರಮ್ನ ಎದೆಗೆ ತಗಲಿ ನಿಂತಿದ್ದೀನಿ ಅಂತ ಅವಳಿಗೆ ಅರಿವಾಯಿತು. ಅವಳನ್ನು ವಿಕ್ರಮ್ ಸೊಂಟದ ಮೂಲಕ ಕೈ ಹಾಕಿ ತನ್ನತ್ತ ಎಳೆದು ಹಿಡ್ಕೊಂಡ. ದೀಕ್ಷಾಳ ದೇಹ ಅವನ ಸ್ಪರ್ಶಕ್ಕೊಮ್ಮೆ ನಡಕ್ತು. ಅವನ ಮೆಲ್ಲಗೆ ತಲೆ ತಗ್ಸಿ ಅವಳ ಕಿವಿ ಹತ್ರ ಬಂದ. ಅವನ ಸ್ಪರ್ಶ ಮತ್ತು ಕಿವಿಗೆ ಬಡಿತಿರೋ ವಿಶ್ವಾಸ ಅವಳನ್ನ ಪೂರ್ತಿ ಕುಗ್ಗಿಸ್ತು. ಏನು ಹೆಂಡತಿಯಾ? ನಾನು ರೊಮ್ಯಾಂಟಿಕ್ ಇಲ್ಲದ ರಾಕ್ಷಸ ಅಲ್ಲ ಅಂತ ಸಾಬೀತು ಮಾಡಿಕೊಡ್ಲೆ? ಅವಳ ಸೊಂಟವನ್ನು ಸ್ವಲ್ಪ ಒತ್ತಿ ವಿಕ್ರಮ್ ಹೇಳಿದ ತಕ್ಷಣ ದೀಕ್ಷಾ ಬೆಚ್ಚಿಬಿದ್ದು ವಿಕ್ರಮ್ನನ್ನು ನೋಡಿದ್ಲು. ಏನು, ನನ್ನ ರೊಮ್ಯಾನ್ಸ್ ನೋಡಬೇಕಾ ದೀಕ್ಷಾ? ಅದು ಕೂಡ ಈ ಮಕ್ಕಳ ಮುಂದೆ ನಿಂತು? ಅದು ನಾನು ಮಕ್ಕಳು ಕೇಳಿದಾಗ ಸುಮ್ಮನೆ ಹ್ಞೂ ಹೇಳಿದ್ದು ಅಷ್ಟೇ. ಅಷ್ಟು ಹೇಳಿ ಅವಳು ಹಿಂದೆ ನಡೆದು ಹೋಗಿ ಮರಕ್ಕೆ ತಗಲು ನಿಂತಳು. ದೀಕ್ಷಾಳಿಗೆ ಉಸಿರುಗಟ್ಟದಂತೆ ಅನ್ನಿಸ್ತು. ವಿಕ್ರಮ್ ಇನ್ನು ಸ್ವಲ್ಪ ಅವಳ ಹತ್ರ ಬಂದ. ಈಗ ಅವರ ಮಧ್ಯೆ ಕೇವಲ ಒಂದು ಬೆರಳಿನ ಅಂತರ ಮಾತ್ರ ಇತ್ತು. ಸರ್, ಏನಿದು ಮಾಡ್ತಿರೋದು? ಮಕ್ಕಳು ನೋಡ್ತಿದ್ದಾರೆ. ನೋಡಲಿ, ಮಕ್ಕಳಿಗೆ ಬೇಡದನ್ನು ಹೇಳುವಾಗ ನೆನಪಿರಲಿಲ್ವಾ ಹೇಳಿದ್ದಲ್ಲ ಈ ರಾಕ್ಷಸ ವಿಕ್ರಮನ ಬಗ್ಗೆ ಅಂತ? ಹಾಗಿದ್ರೆ ಅದಕ್ಕೆ ಶಿಕ್ಷೆ ಕೂಡ ಪಡೆದು ಹೋಗು. ವಿಕ್ರಮ್ ಒಂದು ಕೆಟ್ಟ ನಗುವಿನೊಂದಿಗೆ ತುಟಿ ಕಚ್ಚಿ ಹೇಳ್ದ. ದೀಕ್ಷಾ ಕಣ್ ತುಂಬಿಸ್ಕೊಂಡು ಅವನನ್ನು ನೋಡಿದ್ಲು. ವಿಕ್ರಮ್ ಇನ್ನು ಸ್ವಲ್ಪ ಅವಳ ಕಡೆ ಹತ್ತಿರವಾದ. ವಿಕ್ರಮ್ನ ಎದೆ ದೀಕ್ಷಾಳ ತಗಿಲ್ದಷ್ಟೇ ಇತ್ತು. ದೀಕ್ಷಾ ಉಸಿರು ಬಿಗಿ ಹಿಡಿದು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ನಿಂತಳು. ಒಂದು ಕ್ಷಣ ಕಳೆದರೂ ಏನು ನಡೀತಿದ್ದನ್ನು ಕಂಡು ದೀಕ್ಷಾ ಕಣ್ಣುಗಳನ್ನ ಮೆಲ್ಲಗೆ ತೆರೆದು ನೋಡಿದಾಗ ವಿಕ್ರಮಲ್ಲಿ ಇರಲಿಲ್ಲ.
ಒಂದು ಕ್ಷಣ ತಾನು ಕನಸು ಕಣ್ಣ ಅಂತ ಕೂಡ ಅವಳು ಅಂದ್ಕೊಂಡ್ಳು. ಮಕ್ಕಳನ್ನಿಲ್ಲದ ನಗು ಕೇಳಿದ ಜಾಗಕ್ಕೆ ನೋಡಿದಾಗ ಅಲ್ಲಿ ಮಕ್ಕಳಿಗೆ ನಗ್ತಾ ಕತೆ ಹೇಳ್ತಿರೋ ವಿಕ್ರಮ್ ಕಾಣಿಸ್ತಾ. ದೀಕ್ಷಾ ಆಶ್ಚರ್ಯದಿಂದ ಅದನ್ನು ನೋಡ್ತಿದ್ಲು. ಅವನ ತುಟಿಯಲ್ಲಿ ಅರಳಿದ ನಗು ಸಾವಿರ ಪೂರ್ಣಚಂದ್ರರಿಗಿಂತ ಸುಂದರವಾಗಿದೆ ಅಂತ ಅವನಿಗನ್ನಿಸ್ತು. ಆ ಮುಖವನ್ನೇ ಕಣ್ಣು ಸರಿಸದೆ ಅವಳು ನೋಡ್ತಾ ನಿಂತಳು. ಅಕ್ಕ ಇಲ್ವಾ? ಮಕ್ಕಳು ಕರೆದಾಗ ಅವಳಲ್ಲಿಗೆ ಹೋಗಿ ಅವನ ಪಕ್ಕದಲ್ಲಿ ಕೂತ್ಲು. ಆದರೆ ಅವನನ್ನು ನೋಡೋದಕ್ಕೆ ಅವಳಿಗೆ ಮುಜುಗರ, ಒಂಥರ ವಿಚಿತ್ರ ಸಂಚಲನ ಮೈಯೆಲ್ಲ ಆವರಿಸದಂತೆ ಅನ್ನಿಸ್ತು. ಅಕ್ಕ ಮತ್ತು ಅಣ್ಣ ಸೂಪರ್ ಜೋಡಿ, ಕ್ಯೂಟ್ ಕಪಲ್ಸ್. ನಿಮ್ಮದು ಲವ್ ಮ್ಯಾರೇಜ್ ಅಣ್ಣ? ವಿಕ್ರಮ್ ದೀಕ್ಷಾಳನ್ನು ಒಮ್ಮೆ ನೋಡಿ ನಂತರ ಮಕ್ಕಳ ಹತ್ರ ಹೇಳ್ದ. ಮತ್ತು ಎಷ್ಟು ವರ್ಷ? ಅವಳು ಎಂತಿರುಗಿದ ಗೊತ್ತಾ? ನಿಮ್ಮ ಅಕ್ಕನನ್ನು ಒಪ್ಪಿಸಿದ್ದು. ಇವಳು ನನ್ನ ನಿಧಿ, ದೇವರು ಕೊಟ್ಟ ನಿಧಿ. ವಿಕ್ರಮ್ ಮಕ್ಕಳಿಗೆ ಒಂದು ಸುಳ್ಳು ಕತೆ ಹೇಳಿದರು. ಅದನ್ನು ಹೇಳಿದಾಗ ದೀಕ್ಷಾಳಿಗೆ ಹೇಳಲಾಗದಷ್ಟು ಸಂತೋಷದಿಂದ ಅವಳ ಕಣ್ಣುಗಳು ತುಂಬಿ ಬಂದವು. ನಮಗೆ ನಿಮ್ಮನ್ನು ನೋಡಿ ತುಂಬಾ ಇಷ್ಟ ಆಯಿತು. ಮತ್ತು ಬನ್ನಿ, ನಮ್ಮನ್ನು ನೋಡೋದಕ್ಕೆ ಖಂಡಿತವಾಗಿ ಬರ್ತೀವಿ. ಎಲ್ಲರೂ ಒಳ್ಳೆ ಮಕ್ಕಳಾಗಿ ಓದಿ ಬುದ್ಧಿವಂತರಾಗಬೇಕು, ಸರಿನಾ? ಮತ್ತು ಸ್ವಲ್ಪ ಸಮಯ ಕಳೆದ ನಂತರ ಅನಾಥಾಶ್ರಮಕ್ಕೊಂದು ಒಳ್ಳೆಯ ಮೊತ್ತದ ಹಣವನ್ನು ನೀಡಿ ಅವರಲ್ಲಿಂದ ಮರಳಿದ್ರು. ಸಂಜೆ ವಿಮಾನ ನಿಲ್ದಾಣದಲ್ಲಿ ವಿಕ್ರಮ್ ಜೊತೆ ಕೂತಿರುವಾಗ ಮುಂಬೈ ನಗರ ನೀಡಿದ ಸಂತೋಷವನ್ನು ದೀಕ್ಷಾ ಕೃತಜ್ಞತೆಯಿಂದ ನೆನೆದಿದ್ಲು. ಕೆಲವು ಕ್ಷಣಗಳ ನಂತರ ಮೇಲೆ ಹಾರಿದ ವಿಮಾನದಲ್ಲಿ ಕೂತು ಕೆಳಗೆ ಚುಕ್ಕಿಯಂತೆ ಕಾಣೋ ಮುಂಬೈ ನಗರವನ್ನು ಮತ್ತೊಮ್ಮೆ ಅವಳ ಗಾಜಿನ ಕಿಟಕಿ ಮೂಲಕ ನೋಡಿದ್ಲು. ಮರಳುವಿಕೆ ಅದು ಅನಿವಾರ್ಯ. ಮತ್ತೆ ಬರ್ತೀನಿ ಎಂಬ ನಿರೀಕ್ಷೆಯೊಂದಿಗೆ ಕೆಲವು ಗಂಟೆಗಳ ನಂತರ ಅವರು ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಇಳಿದ್ರು. ಚೆನ್ನೈ ನಗರದ ಮೇಲೆ ದೀಕ್ಷಾಳಿಗೆ ಒಂದು ರೀತಿ ಇಷ್ಟ ಇದೆ. ಯಾಕಂದರೆ ತನಗೆಲ್ಲವೂ ಆಗಿರೋನು ಮತ್ತೆ ತನ್ನ ಮುಂದೆ ತಂದಿದ್ದು ಈ ನಗರ. ಆದ್ದರಿಂದ ಅವಳಿಗೆ ಈ ನಗರದ ಮೇಲೆ ಸ್ವಲ್ಪ ಇಷ್ಟ ಜಾಸ್ತಿ. ವಿಮಾನ ನಿಲ್ದಾಣದಲ್ಲಿ ವಿಕ್ರಮನ್ ಡ್ರೈವರ್ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ. ವಿಕ್ರಮ್ ಮುಂದೆ ಸೀಟ್ನಲ್ಲಿ, ದೀಕ್ಷಾ ಹಿಂದಿ ಸೀಟಲ್ಲಿ ಕೂತ್ರು. ಆಗ ಕನ್ನಡಿ ಮೂಲಕ ವಿಕ್ರಮ್ ಅವಳಿಗೆ ತಿಳಿಯದಂತೆ ಅವಳನ್ನ ನೋಡ್ತಿದ್ದ. ಆದರೆ ದೀಕ್ಷಾ ಇದು ಯಾವುದನ್ನು ತಿಳಿದೆ ಅವಳ ಫೋನಲ್ಲಿ ವಿಕ್ರಮನ್ ಜೊತೆಗಿದ್ದ ಫೋಟೋವನ್ನು ನೋಡ್ತಿದ್ಲು. ಸ್ವಲ್ಪ ಸಮಯದ ಪ್ರಯಾಣದ ನಂತರ ದೀಕ್ಷಾ ಇರೋ ಹಾಸ್ಟೆಲ್ ತಲುಪಿದ್ರು. ವಿಕ್ರಮ್ ಹಿಂದಿನ ಸೀಟಿಗೆ ನೋಡಿದಾಗ ದೀಕ್ಷಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು. ದೀಕ್ಷಾ? ವಿಕ್ರಮನ್ ಜೋರಾದ ಧ್ವನಿ ಕೇಳಿ ದೀಕ್ಷಾ ಕಣ್ತೆರೆದ್ಲು. ಹಾಸ್ಟೆಲ್ ಬಂತು ಹೇಳಿ. ಅವಳು ಸುತ್ತಲೂ ಒಮ್ಮೆ ನೋಡಿದ್ಲು. ಹೌದು, ಹಾಸ್ಟೆಲ್ ಬಂದಿದೆ. ಮನಸ್ಸಿಗೇನೋ ಭಾರ ಆದಂತೆ. 2 ದಿನ ಒಟ್ಟಿಗಿದ್ದಾಗ 2 ಯುಗ ಒಟ್ಟಿಗೆ ಇದ್ದಂತ ಅವಳಿಗೆ ಅನ್ನಿಸ್ತು. ವಿಕ್ರಮನ ಮುಖವನ್ನು ಒಮ್ಮೆ ನೋಡಿದ್ಲು. ತಾನು ಅನುಭವಿಸೋ ನೋವು ಆ ಮುಖದಲ್ಲಿ ಇದೆಯೇ ಅಂತ ಅವಳು ಹುಡುಕಿದ್ಲು. ಆದರೆ ಅಲ್ಲಿ ಎಂದಿನಂತೆ ಗಾಂಭೀರ್ಯವೇ ಇತ್ತು. ಅಷ್ಟಕ್ಕೂ ತಾನ್ಯಾರು? ತನ್ನ ಅಗಲವಾಗಿ ಬೇಸರ ಆಗೋದಕ್ಕೆ ನಮ್ಮದು ಯಾವ ಸಂಬಂಧ ಇದೆ? ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾ ಅವಳು ಕಾರಿನಿಂದ ಇಳಿದ್ಲು. ಬರ್ತೀನಿ ಸರ್. ಮತ್ತೊಮ್ಮೆ ಆ ಮುಖವನ್ನು ನೋಡಿ ತನ್ನ ಬ್ಯಾಗ್ ತೊಗೊಂಡು ಹಾಸ್ಟೆಲ್ ಕಡೆ ನಡೆದ್ಲು. ಕಣ್ಣಲ್ಲಿ ನೀರು ಜಿನಗ್ತಿತ್ತು. ಹಾಸ್ಟೆಲ್ ಗೇಟ್ ದಾಟಿದ ನಂತರ ಅವಳು ಮತ್ತೊಮ್ಮೆ ತಿರುಗಿ ನೋಡಿದ್ಲು. ಅವನ ಕಾರಿನ ಬಾಗಿಲಿಗೊರಗೆ ಅವಳನ್ನೇ ನೋಡ್ತಾ ನಿಂತಿದ್ದಾನೆ. ಕಣ್ಣಲ್ಲಿ ತುಂಬಿದ ನೀರು ಹನಿಯಾಗಿ ಹೊರಗರಿತು. ತನ್ನ ಕಡೆ ನೋಡ್ತಿರೋ ಆ ತುಂಬಿದ ಕಣ್ಣುಗಳ ನೋಟ ಕಂಡು ವಿಕ್ರಮ್ನಿಗೆ ವಿಚಿತ್ರವಾದ ಬೇಸರ ಆಯಿತು. ತನ್ನ ಸಂಕಟ ಅವಳಿಗೆ ತಿಳಿಬಾರ್ದು ಅಂತ ಅವಳನ್ನ ಒಮ್ಮೆ ತೀಕ್ಷ್ಣವಾಗಿ ನೋಡಿ ಕಾರ್ ಹತ್ತಿ ಬಾಗಿಲಿಳ್ದ. ಸೀಟಿಗೊರಗೆ ಕಣ್ಣು ಮುಚ್ಚಿ ಮಲಗಿದ. ಮನಸ್ಸೆಲ್ಲ ಅವಳ ಜೊತೆ ಕಳೆದ ಕ್ಷಣಗಳೇ ತುಂಬಿದ್ವು. ಕಾರ್ನಿಂದ ಅವಳು ಇಳಿದು ಹೋಗುವಾಗ ತನ್ನ ಮನಸ್ಸು ಯಾಕೆ ಮಿಡಿತು? ಅಷ್ಟೊಂದು ಪ್ರಿಯವಾದದ್ದನ್ನು ಕಳೆದುಕೊಳ್ತಿರೋ ಅಂತ ಯಾಕೆ ಅನ್ನಿಸ್ತು? ಇನ್ನು ತನಗವಳ ಮೇಲೆ ಇಲ್ಲವೇ ಇಲ್ಲ. ಏನಾಯಿತು ಸರ್? ನೀವು ಚೆನ್ನಾಗಿದ್ದೀರಾ? ಓ ಕ್ಷಮಿಸುರಾಮ್, ನಾನು ಚೆನ್ನಾಗಿದ್ದೀನಿ. ನೀನು ಗಾಡಿ ಓಡಿಸು. ಹಾಸ್ಟೆಲ್ ತಲುಪಿ ಎಲ್ಲರನ್ನೂ ಕಂಡು ಅವರ ಜೊತೆ ಸೇರಿದಾಗ ದೀಕ್ಷಾಳಿಗೆ ಸ್ವಲ್ಪ ಸಮಾಧಾನ ಆಯಿತು. ನಂತರ ಸಿಂಧು ಮತ್ತು ಶ್ರುತಿ ಕರೆ ಮಾಡಿ ಅವರ ಜೊತೆ ಬಹಳ ಸಮಯ ಕಳೆದ ಮೇಲೆ ಅವಳು ಬೇಸರ ಹೋಗಿತ್ತು. ಆದರೆ ತನ್ನ ಅತಿಥಿ ಗೃಹದ ಮದ್ಯದ ಮೊರೆ ಹೋಗ್ತಿದ್ದ ವಿಕ್ರಮ್ ತನ್ನ ಮುಂದೆ ಖಾಲಿಯಾಗಿ ಬಿದ್ದಿರೋ ಮದ್ಯದ ಬಾಟಲಿಗಳ ಕಡೆ ಅವನು ಒಮ್ಮೆ ನೋಡ್ದ. ಇಷ್ಟೊಂದು ಕುಡಿದ್ರು ಯಾಕೆ ತನ್ನ ಮನಸ್ಸಿನಲ್ಲಿ ಅವಳು ಮಾತ್ರ ಹೀಗೆ ತುಂಬಿ ನಿಂತಿದ್ದಾಳೆ? ತನ್ನ ಮುಂದಿರೋ ಕನ್ನಡಿಯೊಳಗೆ ತನ್ನ ರೂಪವನ್ನು ಒಮ್ಮೆ ನೋಡಿದ ಅವನು ವಿಕ್ರಮ್ನಾಥ್ ಅಹಂಕಾರಿ, ಕರುಣೆಯೇ ಇಲ್ಲದವನು, ಯಾರನ್ನು ಪ್ರೀತಿಸೋದಕ್ಕೆ ತಿಳಿಯದವನು. ಹೋಗಲಿ, ಯಾರೂ ಬೇಡ ಈ ವಿಕ್ರಮನಿಗೆ. ನಾನು ಒಬ್ಬಂಟಿ. ಕೈಗಳನ್ನ ಬಲವಾಗ ಕನ್ನಡಿ ಕೂತದ. ದೊಡ್ಡ ಶಬ್ದದೊಂದಿಗೆ ಆ ಬಿಂಬ ಚೂರಾಗರಡ್ತು. ಚೂಪಾದ ಗಾಜಿನ ಚೂರು ಕೈಯೊಳಗೆ ನುಗ್ಗಿ ರಕ್ತ ಹರಿತು. ಬೆಚ್ಚ ಬಿದ್ದ. ದೀಕ್ಷಾ ಕಣ್ಣುಗಳ ತೆರೆದ್ಲು. ಗಡಿಯಾರ ನೋಡಿದಾಗ ಸಮಯ 3 ಗಂಟೆ ಆಗಿತ್ತು. ಗಂಟಲೆಲ್ಲ ಒಣಗ್ದಂತನ್ನಿಸ್ತು. ಪಕ್ಕದಲ್ಲಿದ್ದ ಜಗ್ಗಿನಿಂದ ನೀರು ತೆಗೆದು ಕುಡಿದ್ಲು. ಒಂದು ದೀರ್ಘ ಶ್ವಾಸ ತಗೊಂಡು ಅವಳು ಕೂತ್ಲು. ತಾನು ಕಂಡದ್ದು ಸರಿಯಾಗಿ ತಿಳಿಯೋದು ಯಾವುದೋ ಒಂದು ಕನಸು. ದೊಡ್ಡ ಶಬ್ದದೊಂದಿಗೆ ಒಡೆದು ಹೋಗ್ತಿರೋ ಬಿಂಬ ಮತ್ತು ಅದನ್ನು ಹೊಡೆದವನ ಕೈಯಿಂದ ರಕ್ತ ಹರಿತಿರೋದು. ಯಾರದು? ಮುಖ ಸ್ಪಷ್ಟವಾಗಿಲ್ಲ. ಮನಸ್ಸಲ್ಲಿ ವಿಚಿತ್ರವಾದ ಅಶಾಂತಿಯೊಂದಿಗೆ ಅವಳು ಕಣ್ಣುಗಳನ್ನ ಮೆಲ್ಲ ಮುಚ್ಚಿದ್ಲು. ಮರುದಿನ ಆಫೀಸ್ಗೆ ಹೋದ ಕೂಡಲೇ ಎಲ್ರಿಗೂ ಮುಂಬೈ ವಿಷಯಗಳನ್ನ ತಿಳಿಬೇಕಿತ್ತು. ಅದರಲ್ಲಿ ಕೆಲವರು ದೀಕ್ಷಾಳನ್ನು ತುಂಬ ಅಸೂಯೆಯಿಂದ ನೋಡ್ತಿದ್ರು. ಯಾಕಂದರೆ ವಿಕ್ರಮ್ ಸರ್ ಅವಳಿಗೆ ನೀಡೋ ಮರ್ಯಾದೆ ಕೆಲವರೆಲ್ಲ ಅಸೂಯೆ ಹುಟ್ಟಿಸ್ತು. ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಅವರು ದೀಕ್ಷಾಳನ್ನು ಕೆಣಕೋದಕ್ಕೆ ನೋಡಿದ್ರು. 2 ದಿನದಲ್ಲಿ ನೀನು ತುಂಬ ಲವಲವಿಕೆಯಿಂದ ಬಂದಿದೆಯಲ್ಲ ದೀಕ್ಷಾ. ವಿಕ್ರಮ್ ಸರ್ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಏನು ರೋಶ್ನಿ, ನಿನ್ನ ಉದ್ದೇಶ ನನಗೆ ಅರ್ಥ ಆಗಲಿಲ್ಲ. ಇಲ್ಲ, ಈ ಕಂಪ್ನಿ ಬಾಸ್ಗಳು ಮತ್ತು ಅವರ ಖಾಸಗಿ ಕಾರ್ಯದರ್ಶಿಗಳಿಗೆ ಆಫೀಸ್ ಟೂರಿಗೆ ಹೋದಾಗ ಒಟ್ಟಿಗೆ ಇರ್ತಾರಲ್ಲ, ಆಗೆಲ್ಲದಕ್ಕೂ ಒಳ್ಳೆ ಅನುಕೂಲ ಇರ್ತದಲ್ಲ. ನೀನು ಹೇಳೋದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳು ರೋಶ್ನಿ, ಆಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ.
ಹೋ, ನೇರವಾಗಿ ಹೇಳಬೇಕಂದ್ರೆ ಈ 2 ದಿನ ವಿಕ್ರಮ್ ಸರ್ ನಿನ್ನ ಚೆನ್ನಾಗಿ ಅನುಭವಿಸಿರ್ತಾರೆ ಅಲ್ವಾ ದೀಕ್ಷಾ? ರೋಶ್ನಿಯ ಮಾತನ್ನು ಕೇಳಿ ಎಲ್ಲರೂ ಆಘಾತದಿಂದ ನಿಂತರು. ಆದರೆ ಎಲ್ಲರ ಆಘಾತ ದೂರ ಆಗೋ ಮುನ್ನವೇ ದೀಕ್ಷಾಳ ಕೈಗಳು ಬಲವಾಗಿ ಅವಳ ಕೆನ್ನೆಗೆ ಬಿದ್ದವು. ನೀನು ನನ್ನನ್ನು ನಿಲ್ಲಿಸು. ಇನ್ನು ಒಂದು ಮಾತು ನಿನ್ನ ಆ ಕೊಳತ್ ನಾಲಿಗೆಯಿಂದ ವಿಕ್ರಮ್ ಸರ್ ಬಗ್ಗೆ ಹೇಳಿದ್ರೆ ನಿನ್ನ ನಾಲಿಗೆಯನ್ನು ಕಿತ್ತು ಹಾಕ್ತೀನಿ. ರೋಶ್ನಿ ಒಮ್ಮೆ ಬೆಚ್ಚ ಬಿದ್ದು ದೀಕ್ಷಾಳನ್ನು ನೋಡಿದ್ಲು. ಯಾಕಂದ್ರೆ ಅವಳಿಂದ ರೂಪವನ್ನು ಮೊದಲ ಬಾರಿ ಎಲ್ಲರೂ ನೋಡ್ತಿದ್ರು. ಇವಳಿಗಿರುವಂತೆ ನಿಮ್ಮಲ್ಲಿ ಯಾರಿಗಾದರೂ ಅಂಥ ಅನುಮಾನ ಇದೆಯಾ ಅಂತ ಅವಳು ಎಲ್ಲರ ಮೇಲೆ ಕಿರ್ಚಿದ್ಲು. ವಿಕ್ರಮ್ ಸರ್ ಬಗ್ಗೆ ಹೇಳೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ? ನಿನ್ನ ಹತ್ರ ಸರ್ ಅಸಭ್ಯವಾಗಿ ವರ್ತಿಸಿದಾರಾ ಅಥವಾ ನಿಮ್ಮಲ್ಲಿ ಯಾರಿಗಾದರೂ ಸರ್ ಒಂದು ನೋಟದಿಂದಲಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದಾರಾ? ಹೇಳಿ. ಏನು ರೋಶ್ನಿ, ನಿನ್ನ ಧ್ವನಿ ಅಡಗು ಹೋಯ್ತಾ? ನಿಮ್ಮೆಲ್ಲರಿಗೂ ಒಂದು ಗೊತ್ತಿದೆಯಾ ಇಲ್ಲಿರೋ ಕಿಶೋರಣ್ಣ ಈಗ ಕೈಕಾಲು ಕಳ್ಕೊಂಡು ಮನೆಯಲ್ಲಿ ಇರೋದು ಯಾಕೆ ಅಂತ? ಕಾಮತ್ ಕಣ್ಣಿನಿಂದ ಒಂದು ಹೆಣ್ಣನ್ನು ನೋಡಿದ್ದಕ್ಕೆ ವಿಕ್ರಮ್ ಸರ್ ಕೊಟ್ಟ ಶಿಕ್ಷೆಯನ್ನು ಅವರೀಗ ಅನುಭವಿಸ್ತಿದ್ದಾರೆ. ದೀಕ್ಷಾ ಹೇಳಿದನ್ನು ಕೇಳಿ ಎಲ್ಲರೂ ಒಮ್ಮೆಲೆ ಆಘಾತಗೊಂಡ್ರು. ಮತ್ತು ವಿಕ್ರಮ್ ಸರ್ ಬಗ್ಗೆ ನನಗೆ ತಿಳಿದಿರುವಂತೆ ನಿಮ್ಗೆ ಯಾರಿಗೂ ತಿಳಿಯೋದು. ಒಂದು ಮನೆಯಲ್ಲಿ ಒಂದು ರೂಮ್ನಲ್ಲಿ ಒಂದೇ ಬೆಡ್ ಮೇಲೆ ಒಟ್ಟಿಗೆ ಇರುವಾಗಲೂ ಒಂದು ನೋಟದಿಂದಲೂ ಆ ಮನುಷ್ಯನನ್ನು ಕೆಡಿಸಿಲ್ಲ. ಎಲ್ಲ ಅಧಿಕಾರ ಇದ್ದರೂ ಕೂಡ. ಅರ್ಥ ಆಗಲಿಲ್ಲಲ್ವಾ? ಸೀರೆ ಒಳಗಿದ್ದ ತನ್ನ ತಾಳಿನ ಹೊರಗೆ ತೆಗೆದು ಎಲ್ರಿಗೂ ತೋರಿಸಿದ್ಲು. ಇದರ ಒಡೆಯ ನನ್ನ ಗಂಡ. ಅವಳು ಬಿಕ್ಕಿ ಎತ್ತಲು. ಎಲ್ರಿಗೂ ಆಘಾತ ಮತ್ತು ಆಶ್ಚರ್ಯ ಉಂಟಾಯಿತು. ದೀಕ್ಷಾ, ನೀನು ವಿಕ್ರಮ್ ಸರ್ ಹೆಂಡತಿಯಾ? ಹೌದು ಅಜಯಣ್ಣ, ಹೆಂಡತಿ ಆಗಿದ್ದೆ. ಆದರೆ ಇಂದು ಅಲ್ಲ, ನಾವು ಬೇರೆಯಾಗಿದ್ದೀವಿ. ಕೆಲವು ವೈಯಕ್ತಿಕ ಕಾರಣಗಳು. ಈಗ ನಾನು ಅವರ ಕಂಪ್ನಿಯಲ್ಲಿ ಒಬ್ಬ ಕೆಲಸಗಾರ್ತಿ ಮಾತ್ರ. ಆದರೂ ಈ ಮನುಷ್ಯನ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಕೇಳಿದರೆ ಈ ದೀಕ್ಷಾ ಸುಮ್ಮನೆ ಇರೋದಿಲ್ಲ. ಕೇಳಿಸ್ಕೊಳ್ಳಿ. ಅವರು ಕೊಡೋ ಸಂಬಳ ಪಡೆದು ಅವರ ಬಗ್ಗೆ ಮಾತಾಡಲು ಯಾರು ಇತ್ತ ಬರಬೇಡಿ. ಕೇಳಿಸ್ಕೊಳ್ಳಿ. ರೋಶ್ನಿಯನ್ನು ನೋಡಿ ಎಚ್ಚರಿಕೆ ನೀಡಿ ಕಣ್ಣೀರು ಒರೆಸ್ಕೊಂಡು ಅವಳು ತನ್ನ ಕ್ಯಾಬಿನ್ಗೆ ಹೋದ್ಲು. ವಿಕ್ರಮ್ ಹಿಂದಿಗಿಂತ ತಡವಾಗಿ ಆಫೀಸಿಗೆ ಬಂದ ಕೂಡಲೇ ಅಜಯ್ ಅಲ್ಲಿ ನಡೆದ ವಿಷಯಗಳನ್ನ ವಿಕ್ರಮನ ಹತ್ರ ಹೇಳ್ದ. ಎಲ್ಲವನ್ನ ಕೇಳಿದ ಅವನ ನರಗಳು ಕೋಪದಿಂದ ಬಿಗಿದುಕೊಂಡವು. ಅವನು ನೇರವಾಗಿ ರೋಶ್ನಿ ಹತ್ರ ಹೋದ. ವಿಕ್ರಮ್ ಬರ್ತಿರೋದನ್ನು ಕಂಡು ಅವಳು ಭಯದಿಂದ ಕೂತ ಜಾಗದಿಂದ ಎದ್ದು ನಿಂತಳು. ಅವಳು ಎದ್ದು ನಿಲ್ಲೋ ಮೊದಲೇ ವಿಕ್ರಮನ ಕೈ ಅವಳ ಕೆನ್ನೆಗೆ ಬಿತ್ತು. ಈ ಕ್ಷಣದಿಂದ ನೀನು ಇಲ್ಲಿ ಉದ್ಯೋಗಿ ಅಲ್ಲ. ಗೆಟ್ ಔಟ್. ಹೌದು, ಹೋಗೋ ಮೊದಲು ಅಕೌಂಟ್ಸ್ಗೆ ಹೋಗಿ ನಿನಗೆ ಬರಬೇಕಾದ ಸಂಬಳನೆಲ್ಲ ಪಡೆದು ಹೋಗು. ಇನ್ನು ಈ ಕಂಪ್ನಿ ಸುತ್ತಮುತ್ತಲು ನೀನು ಕಾಣಬಾರದು. ಕಂಡ್ರೆ ಅವಳ ಕಡೆ ಬೆರಳು ತೋರಿಸಿ ಅವನದನ್ನು ಹೇಳುವಾಗ ಭಯದಿಂದ ತಲೆ ತಗ್ಗಿಸಿ ನಿಲ್ಲೋದಷ್ಟೇ ಅವಳಿಗೆ ಸಾಧ್ಯವಾಗಿತ್ತು. ವಿಕ್ರಮ್ ಕ್ಯಾಬಿನ್ಗೆ ಹೋದಾಗ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದಾಳು ದೀಕ್ಷಾ. ಏನೋ ಬೇಸರ ಅನ್ನಿಸ್ತು ಅವನಿಗೆ. ಆದರೂ ಗಂಭೀರ ಮುಖ ಹೊತ್ತು ಅವಳನ್ನ ಕರೆದ. ದೀಕ್ಷಾ. ವಿಕ್ರಮನ್ ಜೋರಾದ ಧ್ವನಿಗೆ ಅವಳು ಬೆಚ್ಚಿ ಬಿದ್ದಿದ್ಲು. ಅವನ ಮುಖದ ಭಾವನೆ ಕಂಡವಳಿಗೆ ಭಯ ಆಯಿತು. ಅವಳಿಗೆ ಗೊತ್ತು ವಿಕ್ರಮ್ಗೆ ಎಲ್ಲವೂ ತಿಳಿದಿದೆ ಅಂತ. ಏನು ಮಾತಾಡದೆ ತಲೆ ತಗ್ಸಿ ನಿಂತಿದ್ದವಳ ಹತ್ರ ಗಾಳಿಯಂತೆ ಬಂದ ಅವನು ಅವಳನ್ನ ಗೋಡೆ ಕಪ್ಪಳಿಸಿ ನಿಲ್ಲಿಸ್ದ. ಎಷ್ಟು ಧೈರ್ಯ ನಿನಗೆ ಎಲ್ಲರ ಮುಂದೆ ಇದೆಲ್ಲವನ್ನ ಹೇಳೋದಕ್ಕೆ? ಹೇಳು. ಅವಳ ಕತ್ತನ್ನು ಸ್ವಲ್ಪ ಹಿಡಿದವನು ಹೇಳ್ದ. ನಾನು ರೋಶ್ನಿ ಸರ್ ಬಗ್ಗೆ ಹಾಗೆಲ್ಲ ಹೇಳ್ದ ಕೋಪಕ್ಕೆ ಎಲ್ಲವನ್ನ ಹೇಳಿಬಿಟ್ಟೆ. ಅಷ್ಟು ಹೇಳಿ ತಲೆ ಎತ್ತಿ ನೋಡುವಾಗ ವಿಕ್ರಮ್ ಬಲಗೈಗೆ ಬ್ಯಾಂಡೇಜ್ ಇರೋದು ಕಾಣ್ತು. ಅದರಿಂದ ರಕ್ತ ಸ್ವಲ್ಪ ಬರ್ತಿತ್ತು. ಅಯ್ಯೋ ಸರ್, ರಕ್ತ? ಕೈಗೇನಾಯಿತು? ಆತಂಕದಿಂದ ಕೈ ಹಿಡಿದವಳು ಕೇಳಿದ್ಲು. ವಿಕ್ರಮ್ ಅವಳು ಕೈಯನ್ನು ಕೊಡವಿದ. ನನ್ನ ಕೈಗೇನಾದರೂ ಆಗಲಿ ಅದನ್ನೆಲ್ಲ ಇಲ್ಲಿ ಒಬ್ಬ ಉದ್ಯೋಗಿಯಾದ ನಿನಗೆ ಹೇಳಬೇಕಾ? ನಾನು ಹೇಳಬೇಕಾ? ಬೇಡ ಅಂತ ಅವಳು ತಲೆ ಅಲ್ಲಾಡಿಸಿದ್ಲು. ಕಂಪ್ನಿ ವಿಷಯ ಬಿಟ್ಟು ನಾನು ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡಬೇಡ. ಕೇಳಿಸ್ತಾ? ಈಗ ತಾನೇ ನಾನು ಬರುವಾಗ ಎಲ್ಲರೂ ಸೇರಿ ನನ್ನನ್ನು ಸರಿಯಾಗಿ ದೀಕ್ಷಾಳಿಗೆ ವಿಚ್ಛೇದನ ನೀಡಿದ್ರಿ. ಅವಳು ಪಾಪ ಅಲ್ವಾ ಅಂತ 1000 ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಲ್ಲವೂ ನಿನ್ನಿಂದಾಗಿ. ಉದ್ದೇಶಪೂರ್ವಕವಾಗಿ ಒಂದು ಅವಕಾಶ ಸಿಕ್ಕಾಗ ನೀನು ನನ್ನನ್ನು ಎಲ್ಲರ ಮುಂದೆ ಕೆಟ್ಟವನಾಗಿ ಮಾಡಿದೀಯಾ ಅಲ್ವಾ? ಇಲ್ಲ, ನಾನು ಹಾಗೇನು. ಸಾಕು, ಇನ್ನೂ ಲೆಕ್ಚರ್ ಕೊಡಬೇಡ. ಹೋಗು. ಇನ್ಮೇಲೆ ಈ ಕ್ಯಾಬಿನ್ನಲ್ಲಿ ನೀನು ಇರಬೇಡ. ನಿನಗೆ ಪಕ್ಕದಲ್ಲಿರೋ ಕ್ಯಾಬಿನ್ ಬಳಸಬಹುದು. ವಿಕ್ರಮ್ನಾಥ್ ತನ್ನ ಮಾಜಿ ಹೆಂಡತಿನ ನೋಡಲು ತನ್ನ ಕ್ಯಾಬಿನ್ನಲ್ಲಿ ಅವಳಿಗೆ ಜಾಗ ಕೊಟ್ಟಿದ್ದಾನೆ ಅಂತ ಇನ್ಯಾರು ಹೇಳಬಾರ್ದು. ನೀನು ಹೋಗಬಹುದು. ಹೇಳಿದ್ರು ಹೋಗದೆ ಕಣ್ ತುಂಬಿಸ್ಕೊಂಡು ತನ್ನನ್ನೇ ನೋಡ್ತಿದ್ದವಳನ್ನ ಕಂಡವನಿಗೆ ಸಿಟ್ಟು ಮತ್ತೆ ಜಾಸ್ತಿ ಆಯಿತು. ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ನನ್ನ ಕ್ಯಾಬಿನಿಂದ ಹೊರಗೆ ಹೋಗು. ಇನ್ನು ನಾನು ಕರೆಯದೆ ಇಲ್ಲಿಗೆ ಬರಬೇಡ. ಕೇಳಿಸ್ತಾ? ತುಂಬಿದ ಕಣ್ಣುಗಳಿಂದ ವಿಕ್ರಮ್ನನ್ನ ಮತ್ತೊಮ್ಮೆ ನೋಡಿ ಅವಳು ಆ ಕ್ಯಾಬಿನಿಂದ ಹೊರ ಬಂದಳು. ದೀಕ್ಷಾ ಹೋದ ಕೂಡಲೇ ವಿಕ್ರಮ್ ತನ್ನ ಸೀಟ್ನಲ್ಲಿ ಹೊರ ಕೂತ. ದೀಕ್ಷಾಳ ಸೀಟು ಖಾಲಿ ಆಗಿರೋದನ್ನು ಕಂಡಾಗ ಅವನ ಎದೆಗೆ ನೋವಾಯಿತು. ವಿಕ್ರಮ್ ರಾಕ್ಷಸ. ದೀಕ್ಷಾ ಪ್ರೀತಿಸೋದಕ್ಕೆ ಯೋಗ್ಯನಲ್ಲದವನು. ರಾಕ್ಷಸ. ನಿನ್ನಂಥ ದೇವತೆಗೆ ರಾಕ್ಷಸ ಸರಿ ಹೊಂದೋದಿಲ್ಲ ಯಾವುದೇ ರೀತಿಯಲ್ಲಿ. ಕಣ್ಣುಗಳವನಿಗೆ ತಿಳಿಯದಂತೆ ತೇವವಾದವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗಿಂತ ವಿಡಿಯೋವನ್ನು ಮುಂಚಿತವಾಗಿ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.